ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, Paytm ಕ್ವಾರ್ಟರ್ಲಿ ರಿಸಲ್ಟ್ಸು. ರೆವೆನ್ಯೂ ಜುಲೈ ಟು ಸೆಪ್ಟೆಂಬರ್ 2023 2519 ಕೋಟಿ, ಜುಲೈ ಟು ಸೆಪ್ಟೆಂಬರ್ 2024 1660 ಕೋಟಿ, 34% ಡೌನ್ ಆಗಿದೆ. ನೆಟ್ ಪ್ರಾಫಿಟ್ಟು ಲಾಸ್ಟ್ ಟೈಮ್ ಲಾಸು 292 ಕ್ರೋರ್ಸು, ಈ ಸತಿ 930 ಕೋಟಿ ಪ್ರಾಫಿಟ್ಟು. ಇದು ಆ್ಯಕ್ಚುಲಿ ವೀಕ್ ರಿಸಲ್ಟ್ಸ್ ಕಂಪ್ನಿಗೆ, ಯಾಕಂದರೆ ಆ ಪ್ರಾಫಿಟ್ ಬಂದಿದ್ದು ಅವರು ಟಿಕೆಟಿಂಗ್ ಬಿಸ್ನೆಸ್ಸನ್ನು ಝೊಮ್ಯಾಟೋಗೆ ಸೇಲ್ ಮಾಡಿದ್ರಿಂದ ಅವರಿಗೆ ಅಡಿಷ್ನಲ್ ದುಡ್ಡು ಬಂತು. ಆದರೆ ಅದಕ್ಕೋಸ್ಕರ ಇವತ್ತು ಶೇರ್ಸು 6% ಡೌನ್ ಆಯಿತು. ನ್ಯೂಸ್ ನಂಬರ್ 2, Hyundai Motors IPO ಲಿಸ್ಟಿಂಗ್. Hyundai Motors IPO ಇವತ್ತು ಸ್ಟಾಕ್ ಮಾರ್ಕೆಟ್ಸಲ್ಲಿ ಲಿಸ್ಟ್ ಆಯಿತು. ಲಿಸ್ಟಿಂಗ್ ಪ್ರೈಸ್ 1934 ಇತ್ತು ಹಾಗೂ ಇಶ್ಯೂ ಪ್ರೈಸ್ 1960 ಇತ್ತು. ಡಿಸ್ಕೌಂಟು 1.3%. ಹಾಗೂ ಮತ್ತೆ ಫೈನಲಿ ಕ್ಲೋಸಿಂಗ್ ಟೈಮಲ್ಲಿ 1820 ಕ್ಲೋಸ್ ಆಗಿದೆ, 7% ಡೌನ್ ಆಗಿದೆ. ಈ IPO ಅರೌಂಡ್ 27,855 ಕ್ರೋರ್ ಕಲೆಕ್ಟ್ ಆಗಿತ್ತು. ಅದರಲ್ಲಿ 624 ಕೋಟಿ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸಿಗೆ ಕೊಟ್ಟಿದ್ದಾರೆ. ಅಂದರೆ ಯಾರು ಅವ್ರಿಗೆ ಹೆಲ್ಪ್ ಮಾಡಿದ್ರು ದುಡ್ಡನ್ನು ರೇಸ್ ಮಾಡಲಿಕ್ಕೆ, ಇನ್ಸ್ಟಿಟ್ಯೂಷನ್ಸ್ ಮುಖಾಂತರ ಅಲ್ಲ, ಅವರಿಗೆ ಆ ದುಡ್ಡು ಕೊಟ್ಟಿದ್ದಾರೆ. ಅದರಲ್ಲಿ 493 ಕ್ರೋರ್ಸ್ ಇನ್ಸ್ಟಿಟ್ಯೂಷನ್ಸ್ಗೆ ಮತ್ತು ಇನ್ನೂ ಒಂದು 130 ಕೋಟಿ ಬೇರೆ ಬೇರೆ ಅವರ ಸಪೋರ್ಟಿಂಗ್ ಒಂದು ಕಂಪ್ನೀಸಿಗೆ, ಚಾರ್ಟರ್ಡ್ ಅಕೌಂಟೆಂಟ್ಸಿಗೆ ಇರಲಿ, ಸ್ಟಾಕ್ ಎಕ್ಸ್ಚೇಂಜ್ ಫೀಸ್ ಇರಲಿ, ಅದೆಲ್ಲ ಕಟ್ಟಿದ್ದಾರೆ. ನ್ಯೂಸ್ ನಂಬರ್ 3, ಬಜಾಜ್ ಪಾರ್ಟ್ನರ್ ಅಲಯನ್ಸ್ ಪ್ಲಾನಿಂಗ್ ಟು ಎಕ್ಸಿಟ್. ಬಜಾಜ್ ಫಿನ್ಸರ್ವ್ ಅವರು ಹೇಳಿದ್ದಾರೆ, ಅಲಯನ್ಸ್ ಅಂತ ಏನು ಜರ್ಮನ್ ಕಂಪ್ನಿ ಇದೆ, ಅವರ ಪಾರ್ಟ್ನರು ಇನ್ಶೂರೆನ್ಸ್ ಬಿಸ್ನೆಸ್ಸಲ್ಲಿ, ಅವರು ಮೋಸ್ಟ್ ಪ್ರಾಬ್ಲಿ ಅವರ ಸ್ಟೇಕನ್ನು ಸೇಲ್ ಮಾಡಬೇಕಂತಿದ್ದಾರೆ ಅಂತ. ಬಜಾಜ್ ಗ್ರೂಪ್ ಅವರು 74% ಸ್ಟೇಕ್ ಇಟ್ಕೊಂಡಿದ್ದಾರೆ ಬಜಾಜ್ ಅಲಯನ್ಸ್ ಜನರಲ್ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಹಾಗೂ ಬಜಾಜ್ ಅಲಯನ್ಸ್ ಲೈಫ್ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ. 26% ಅಲಯನ್ಸ್ ಗ್ರೂಪ್ ಅಂತ ಇವರು ಜರ್ಮನ್ ಕಂಪ್ನಿ. ಹಾಗೂ ಈಗ ಅವರು ಸ್ಟೇಕ್ ಸೇಲ್ ಮಾಡಿಕೊಂಡು ಮೋಸ್ಟ್ ಪ್ರಾಬ್ಲಿ ಇನ್ನೊಂದು ಯಾವುದೋ ಇನ್ಸ್ಟಿಟ್ಯೂಷನ್ನು ಆ ಸ್ಟೇಕನ್ನು ಪರ್ಚೇಸ್ ಮಾಡ್ಬೋದು. ನ್ಯೂಸ್ ನಂಬರ್ 4, ಅಂಬುಜಾ ಸಿಮೆಂಟ್ಸ್ ಟು ಅಕ್ವೈರ್ 46.8% ಸ್ಟೇಕ್ ಇನ್ ಓರಿಯಂಟ್ ಸಿಮೆಂಟ್. ಅಂಬುಜಾ ಸಿಮೆಂಟ್ಸು ಅದಾನಿ ಗ್ರೂಪ್ ಕಂಪ್ನಿ, ಅವರು 46.8% ಸ್ಟೇಕನ್ನು ಪರ್ಚೇಸ್ ಮಾಡ್ತಾರೆ ಓರಿಯಂಟ್ ಸಿಮೆಂಟ್ ಕಂಪ್ನಿಯಲ್ಲಿ, ವರ್ತ್ 8,100 ಕ್ರೋರ್ಸ್ ಅಂತ ಹೇಳಿದ್ದಾರೆ. ಹಾಗೂ ಈ ಪರ್ಟಿಕ್ಯುಲರ್ ಡೀಲು 395 ರೂಪೀಸ್ ಪರ್ ಶೇರ್ ಆಗಿ ಆ ಶೇರ್ಸನ್ನು ಪರ್ಚೇಸ್ ಮಾಡ್ತಾರೆ. ಆಕ್ವಿಸಿಷನ್ನು 2 ಸ್ಟೇಜಲ್ಲಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಂಬುಜಾ ಸಿಮೆಂಟ್ಸ್ ಫಸ್ಟು 37.9% ಸ್ಟೇಕು ಪ್ರಮೋಟರ್ಸನ್ನು ತಗೊಳ್ತಾರೆ, ಮತ್ತು ಬೇರೆ ಪಬ್ಲಿಕ್ ಶೇರ್ ಹೋಲ್ಡರ್ಸಿಂದ 8.9% ಸ್ಟೇಕು ಪರ್ಚೇಸ್ ಮಾಡ್ತಾರೆ. ಇದರಿಂದ ಅಂಬುಜಾ ಸಿಮೆಂಟ್ಸ್ದು ಏನು ಪ್ರೊಡಕ್ಷನ್ ಕೆಪಾಸಿಟಿ ಇದೆ ಅದು ತುಂಬ ಜಾಸ್ತಿ ಆಗುತ್ತೆ. ನ್ಯೂಸ್ ನಂಬರ್ 5, ಝೊಮ್ಯಾಟೊ ಕ್ವಾರ್ಟರ್ಲಿ ರಿಸಲ್ಟ್ಸು. ರೆವೆನ್ಯೂ ಜುಲೈ ಟು ಸೆಪ್ಟೆಂಬರ್ 2023 2848 ಕ್ರೋರ್ಸು, ಜುಲೈ ಟು ಸೆಪ್ಟೆಂಬರ್ 2024 4799 ಕೋಟಿ, 69% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು ಲಾಸ್ಟ್ ಟೈಮ್ ಬರೀ 36 ಕೋಟಿ ಇತ್ತು, ಈ ಸತಿ 176 ಕ್ರೋರ್ಸ್ ಆಗಿದೆ, 389% ಜಾಸ್ತಿ ಆಗಿದೆ. ಒಳ್ಳೆ ರಿಸಲ್ಟ್ಸ್ ಕಂಪ್ನಿಗೆ, ಶೇರ್ಸು ನಾಳೆ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 6, ರ್ಯಾಪಿಡ್ ನ್ಯೂಸು. ರಾಯಲ್ ಎನ್ಫೀಲ್ಡ್, ಒನ್ ಆಫ್ ದ ಲೀಡಿಂಗ್ ಕಂಪ್ನೀಸು ಮಿಡ್ ಸೈಜ್ ಮೋಟರ್ ಸೈಕಲ್ ಸೆಗ್ಮೆಂಟಲ್ಲಿ, ಅವರು ಬಾಂಗ್ಲಾದೇಶಲ್ಲಿ ಅವರ ಶೋರೂಮ್ ಓಪನ್ ಮಾಡ್ತಾರೆ ಅಂತ ಅನೌನ್ಸ್ ಮಾಡಿದ್ದಾರೆ. ಹಾಗೂ ಅಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲಿ ಒಂದು ಲೋಕಲ್ ಕಂಪ್ನಿ ಜೊತೆ ಟೈಅಪ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗೂ ಇದು 6th ಫಾರಿನ್ ಯೂನಿಟ್ ಆಗುತ್ತೆ, ಯಾಕಂದರೆ ಇದ್ರ ಮುಂಚೆ ನೇಪಾಲ್, ಬ್ರೆಜಿಲ್, ಥೈಲ್ಯಾಂಡ್, ಕೊಲಂಬಿಯಾ ಹಾಗೂ ಅರ್ಜೆಂಟೀನಲ್ಲಿ ಅವರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 309 ಪಾಯಿಂಟ್ ಡೌನು, 24,472 ಕ್ಲೋಸ್ ಆಯಿತು. ಸೆನ್ಸೆಕ್ಸು 931 ಪಾಯಿಂಟ್ಸ್ ಡೌನು, 80,221 ಕ್ಲೋಸ್ ಆಯಿತು. ಇವತ್ತು ತುಂಬ ನೆಗೆಟಿವ್ ಡೇ ಹಾಗೂ ಲೋಯೆಸ್ಟ್ ಪಾಯಿಂಟ್ ಹತ್ರನೇ ಇವತ್ತು ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ICICI ಬ್ಯಾಂಕ್ 0.67% ಅಪ್ಪು, ಒಂದೇ ಗೇನರು ನಿಫ್ಟಿಯಲ್ಲಿ, ಬಾಕಿ ಎಲ್ಲನೂ ಕಮ್ಮಿ ಆಗಿದೆ. ಟಾಪ್ ಲೂಸರ್ಸು ಅದಾನಿ ಎಂಟರ್ಪ್ರೈಸಸ್ 3.87% ಡೌನು, ಭಾರತ್ ಎಲೆಕ್ಟ್ರಾನಿಕ್ಸ್ 3.77% ಡೌನು, ಮಹೀಂದ್ರ 3.7% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ವರುಣ್ ಬೆವರೇಜಸ್ 2.78% ಅಪ್ಪು, ಅವೆನ್ಯೂ ಸೂಪರ್ ಮಾರ್ಟ್ 0.79% ಅಪ್ಪು, ಶ್ರೀ ಸಿಮೆಂಟ್ಸ್ 0.56% ಅಪ್ಪು. ಟಾಪ್ ಲೂಸರ್ಸು PNB 7.17% ಡೌನು, BHEL 5.99% ಡೌನು, ಕೆನರಾ ಬ್ಯಾಂಕ್ 5.9% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 223 ಸ್ಟಾಕ್ಸು, ಕಮ್ಮಿ ಆಗಿದ್ದು 2308, ಸೊ 9% ಅಪ್ಪು, 91% ಡೌನ್. ಪಾಯಿಂಟ್ ನಂಬರ್ 5, yesterday's FII and DII investment data.
ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2262 crores ನೆಟ್ ಸೇಲ್ಸ್ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 3226 crores ನೆಟ್ ಪರ್ಚೇಸಸ್. ಷೇರು ಮಾರುಕಟ್ಟೆಗೆ ಈಗ ಪಾದಾರ್ಪಣೆ ಮಾಡುವುದು ಹೇಗೆ ಅಂತ ಒಂದು ಚರ್ಚೆ ನಡೆಸ್ತಾ ಇದ್ದೀವಿ ಯೂಟ್ಯೂಬ್ ಲೈವಲ್ಲಿ. ಇವತ್ತು ರಾತ್ರಿ 9 ಗಂಟೆಗೆ ಇದೇ ಡಾಕ್ಟರ್ ಭರತ್ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲಲ್ಲಿ. ಸೊ ಅದನ್ನು ಅಟೆಂಡ್ ಮಾಡಿ ಹಾಗೂ ಬೇರೆ ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡಿ. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 7964 per gram, ಸಿಲ್ವರ್ 96.9 per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು US dollar 84.07, ಒಂದು ಯೂರೋ 90.94 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week high. ಇಂಡಿಗೋ ಪೇಂಟ್ಸ್ 52-week high 1680, ಕ್ಲೋಸಿಂಗು 1643. ಟಾರೆಂಟ್ ಪವರ್ 2037 52-week high, ಕ್ಲೋಸಿಂಗು 1953. ವರ್ಲ್ಪೂಲ್ 2450 52-week high, ಕ್ಲೋಸಿಂಗು 2349. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week low. ಕಾಫಿ ಡೇ 52-week low 31.48, ಕ್ಲೋಸಿಂಗು 31.48. IDFC ಬ್ಯಾಂಕು 68.05 52-week low, ಕ್ಲೋಸಿಂಗು 68.32. ವೋಡಾಫೋನ್ ಐಡಿಯಾ 8.36 52-week low, ಕ್ಲೋಸಿಂಗ್ ಪ್ರೈಸು 8.4. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.1% ಅಪ್, ಜಪಾನ್ 1.41% ಡೌನು, ಜರ್ಮನಿ 0.28% ಡೌನು, ಫ್ರಾನ್ಸ್ 0.84% ಡೌನು, UK 0.75% ಡೌನು ಹಾಗೂ ನ್ಯಾಸ್ಡ್ಯಾಕು ನಿನ್ನೆ 0.27% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.